ಸಿದ್ಧರಲ್ಲಿ ಮಹಾ ಸಿದ್ಧ ಶಿವಯೋಗಿ ಹುಬ್ಬಳ್ಳಿ ಸಿದ್ಧಾರೂಢ ಸಿದ್ಧ ಶಿವಯೋಗಿ ನಮೋ ನಮಃ ಸಿದ್ಧರಲ್ಲಿ ಮಹಾ ಸಿದ್ಧ ಶಿವಯೋಗಿ ಸಿದ್ಧಲಿಂಗೇಶ್ವರ ಸಿದ್ಧ ಶಿವಯೋಗಿ ನಮೋ ನಮಃ ಸಿದ್ಧರಲ್ಲಿ ಮಹಾ ಸಿದ್ಧ ಶಿವಯೋಗಿ ನಮೋ ನಮಃ ಕೊಪ್ಪಳದ ವಾಸ ಕವಿ ಸಿದ್ದೇಶ ಆಹಾರವೀರ ಅಹಾರುದ್ರ ಕೊಪ್ಪಳದ ವಾಸ ಕವಿ ಸಿದ್ದೇಶ ಮಹಿಮೆಯನ್ನು ಕೇಳಿರಯ್ಯ ಕೇಳಿರಿ ಆಹಾರವೀರ ಅಹಾರುದ್ರ ಕೊಪ್ಪಳ ಜಿಲ್ಲೆ ರಾಪುರ ಗ್ರಾಮದಲ್ಲಿ ಗುರುಲಿಂಗಮ್ಮ ಮಹಾದೇವಯ್ಯ ಉದರ ದಂಪತಿಗಳಲ್ಲಿ ಜನಿಸಿ ಬಂದನು ಗುರುದಯ್ಯ ಆಹಾರವೀರ ಆಹಾರುದ್ರ ಆಹಾರವೀರ ಆಹಾರುದ್ರ ಕೊಪ್ಪಳದ ಚನ್ನಬಸವ ಶಿವಯೋಗಿಗಳರಿಂದ ಪಡದ ಮೇಲೆ ಬೆಳಗಿತು ಕೊಪ್ಪಳ ಆಹಾರವೀರ ಆಹಾರುದ್ರ ಆಹಾರವೀರ ಆಹಾರುದ್ರ ಸತ್ತ ಕರುವನ್ನು ಮರುಜೀವ ಕೊಂಡ ಕವಿ ಸಿದ್ದೇಶ ಹೈದರಾಬಾದ್ ನಿಜಾಮರಿಗೆ ಅಂಬಲಿ ಕುಡಿಸಿ ರೋಗವನ್ನು ಕಳೆದ ಕವಿ ಸಿದ್ದೇಶ ಅಮಾವಾಸ್ಯೆ ದಿವಸ ಚಂದ್ರನನ್ನು ತೋರಿಸಿದ ಕವಿ ಸಿದ್ದೇಶ ಬಂಜತನ ನಿವಾರಣೆ ಮಾಡಿದ ಕವಿ ಸಿದ್ದೇಶ ಆಹಾರವೀರ ಆಹಾರುದ್ರ ಆಹಾರವೀರ ಆಹಾರುದ್ರ ತ್ರಿವಿಧ ದಾಸೋಹಿ ಮೂರ್ತಿ ಅಭಿನವ ಕವಿ ಸಿದ್ದೇಶ ದಾಸೋಹಿ ಮೂರ್ತಿ ಅಭಿನವ ಕವಿ ಸಿದ್ದೇಶ ಶಿಕ್ಷಣ ಪ್ರೇಮಿಯ ಅಭಿನವ ಕವಿ ಸಿದ್ದೇಶ ಭಕ್ತರ ಪ್ರೇಮಿ ಅಭಿನವ ಕವಿ ಸಿದ್ದೇಶ ಮೈಮೇರನ್ನು ಕಂಡನಯ್ಯ ಶಿವಚಿಂತನೆಯಲ್ಲಿ ತವರನ್ನು ಕಂಡನಯ್ಯ ನಮ್ಮ ಕೊಪ್ಪಳದ ವಾಸ ಕವಿ ಸಿದ್ದೇಶ್ವರ ಮಹಿಮೆಯನ್ನು ಕಂಡನಯ್ಯ ಶಾಂತ ಶಿವ ಗೇಣಿ ಕೃಪೆಯಾಗ ದೇವ ಶಾಂತ ಶಿವ ಶಾಂತ ಚಿನ್ಮಯ ಶರಣ ಚನ್ನವೀಯ ಶರಣ ನಿ ಕೃಪೆಯಾಗ ದೇವ ರಾಯಚೂರು ಜಿಲ್ಲೆ ತಾಲೂಕು ಚಿಕ್ಕದಾದ ಹಳ್ಳಿ ಚಿಕ್ಕೇನಕೊಪ್ಪ ಕೊಪ್ಪದ ಹಿರೇಮಠದ ಮನೆತನದಲ್ಲಿ ಜನಿಸಿ ಶ್ರೀ ಉಜ್ಜಯಿನಿ ಸಿದ್ಧಲಿಂಗ ಶಿವಾಚಾರ್ಯ ಲಿಂಗ ದೀಕ್ಷೆ ಪಡೆದವು ಕೊಪ್ಪಳ ವಾಸ ಶಾಂತ ಶಿವಶಾಂತ ಶಿವರ ಅನುಗ್ರಹ ಪಡೆದ ಕೇಳಿ ದೇವ ದೇವ ಕೊಪ್ಪಳದ ತಿಪ್ಪೆಯಲ್ಲಿ ಶಿವಲಿಂಗ ದರ್ಶನ ಮಾಡಿಸಿದ ಕ್ಷಣ ಔಷಧವನ್ನು ಕಳೆದ ಕ್ಷಣ ನೇತ್ರವ ಕೊಟ್ಟ ಕ್ಷಣ ತೀರ್ಥದಿಂದ ಬಸ್ಸನ್ನು ಓಡಿಸಿದ ಕ್ಷಣ ಭಕ್ತರಿಗೆ ಉಡಿ ತುಂಬಿದ ಕ್ಷಣ ಇಂತಪ್ಪ ಕ್ಷಣವನ್ನು ಕಂಡನಯ್ಯ ಬಳಗಾನ ಕ್ಷಣ ಕಂಡನಯ್ಯ ಗುರುವೇ ಭೋಪರ
ಶಿವನು ವರವನ್ನು ದಯಪಾಲಿಸಿದನ. ಜಗನ್ನಾಥನಾದ ಪಂಚಮಂಡ್ರ ಸೂರನ ದೇವತೆಗಳಿಗೂ ಅಷ್ಟದಿಕ್ಪಾಲಕರಿಗೂ ತೊಂದರೆ ಕೊಡುತ್ತಿದ್ದನು. ದೇವತೆಗಳು ಅಷ್ಟದಿಕ್ಪಾಲಕರು ಒಂದುಗೂಡಿ ವಾಸಿಯಾದ ಶಂಕರನಿಗೆ ಬಂದರು. ಶಂಕರನು ಬಂದ ಕಾರಣದಿಂದ ಕೇಳಲು, ಶಂಕರನೇ ಹೇಳು, ಪಂಚಮಂಡ್ರ ಸೂರನೆಂಬ ದೈತನು ನಾನಾ ವಿಧವಾಗಿ ತೊಂದರೆ ಕೊಡುತ್ತಿದ್ದನು. ಅದರಿಂದ ನನ್ನನ್ನು ದಮನ ಮಾಡಿ ದೇವತೆಗಳ ಸಂಕಟ ಪರಿಹರಿಸಬೇಕೆಂದು ವಿನ್ನವಿಸಿಕೊಳ್ಳಲು ಶಾಂತಮೂರ್ತಿಯಾದ ಶಂಕರನು ಹಿಂದಿರುಗಿಸಿ ಜಂಗಮಾವೇಶಂ ಧರಿಸಿದ ಜಗದ್ರಕ್ಷಕನು ಬರುವ ಸಮಯದಲ್ಲಿ ಮುಂಡ್ರ ಸೂರನು ದಾಳಿಯನ್ನು ಮಾಡುವ ಸಿದ್ಧತೆಯಲ್ಲಿದ್ದನು. ಮುಂಡ್ರ ಸೂರನು ಶಿವನನ್ನು ಕಂಡು ಭೇಟಿಯಾದನು. ಶಿವನು ನನ್ನನ್ನು ಗೋರೆಂದು ಚಿಪ್ಪರಿಸಿ ಸುಳ್ಳಿಗಿರಿಂದ ಚಿವಿಟಿ ಧರಣಿಗೆ ಬಿಸಾಡಲು ನಾಥನಾದ ಪಂಚಮಂಡ್ರ ಸೂರನು ಶಿವದೋಂ ಎನ್ನುತ್ತಾ ಜ್ಞಾನ ಮಾಡುತ್ತಾ ತನ್ನ ದೇಹವನ್ನು ಪಾವನ ಮಾಡಬೇಕೆಂದು ಬೇಡಿಕೊಂಡನು. ಆಗ ನಮ್ಮ ಶಿವನು ತನ್ನ ತಲೆ ಪರಡಿಯನ್ನು ತೆಗೆದು ಉಕ್ಕುಳ ಕೊಡವನ್ನು ಮಾಡಿದನು. ಮೊಳಕೆಯನ್ನು ತೆಗೆದು ಉಕ್ಕುಳ ಕೊಡಕ್ಕೆ ಸಂಕೇತ ತಟ್ಟಿದನು. ಮನೆಯ ನೆಲವನ್ನೇ ತೆಗೆದು ಉಕ್ಕುಳ ಕೊಡಕ್ಕೆ ಕಣಕವನ್ನು ತುಂಬಿದನು. ತನ್ನ ನರಗಳನ್ನು ಕಿತ್ತಿ ಉಕ್ಕುಳ ಕೊಡಕ್ಕೆ ಶಿಂಬೆಯನ್ನು ಕಟ್ಟಿದನು. ಉಕ್ಕುಳ ಕೊಡಕ್ಕೆ ಶಿಂಬೆಯನ್ನು ಕಟ್ಟಿದನು. ರಕ್ತವನ್ನು ತೆಗೆದು ಉಕ್ಕುಳ ಕೊಡಕ್ಕೆ ಎಣ್ಣೆಯನ್ನು ಮಾಡಿ ಧರಿಸಿ ಶಿರದಲ್ಲಿ ಶ್ರೀಗಿರಿಯ ಲಿಂಗವನ್ನಿಟ್ಟು ನಾಯಕ ಬಡೆಯ ಬಂದಂತ ಭಕ್ತರಿಗೆ ಬೇಡದಂತ ವರಗಳನ್ನು ಕೊಟ್ಟು ಹೆಜ್ಜೆ ಹೆಜ್ಜೆಗೂ ತೀರ್ಥ ಪ್ರಸಾದ ಉಂಟು ಉಂಟು ದ್ರೋಹಿಗಳ ಬಾಯ ಮೇಲೆ ಹೊಡೆಯಂದ ನಮ್ಮ ಅಮ್ಮಗಳ ಚೋರೆ ಬೊಬ್ಬರ
ಮಾಡಿದರೆ ಬಸವ, ಮಲಗಿದರೆ ಬಸವ. ಬಸವ 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 ಎಂಬ ಮೂರಕ್ಷರವನ್ನು ಹಚ್ಚಳಿಯದೆ ನಿಚ್ಚಳವಾಗಿ ಸ್ವಚ್ಛತಾ ಮನಸ್ಸಿಂದ ಹೇಳುವೆನು. ಸಕಲದೇ ಚಿತ್ತಪಟ್ಟು ಕೇಳಿ. ಬಸವ ಅಕ್ಷರ ಎತ್ತ ಎನ್ನ ತೊಳಗಿ ಬೆಳಗೋದ ಕಂಡೆ ಬಸವ. ಇದನ್ನು ಅರಿಯದೆ ಬಸವ 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 ಎಂದು ಹೇಗಿರ್ತದೆ ಗೊತ್ತೇ? ಊರೊಳಗಿರುವ ಮಡಿವಾಳರ ಕಟ್ಟೆ ಬಯಲಿಗೆ ಹೋಗಿ, ಊರಾಚೆ ಕೆರೆಗೆ ಹೋಗಿ ಅವನ ಮಡಿಯನ್ನು ಮಾಡಿ ಮೈಲಿಗೆಯನ್ನು ಕತ್ತೆ ಮೇಲೆ ಹೊತ್ತುಕೊಂಡು ಬರ್ತದೆ. ಮತ್ತೆ ಈ ಮಲ್ಲನ್ನು ಹೊತ್ತುಕೊಂಡು ಎನ್ನ ಮುಂದೆ ಬೊಗಳಿದ ನೋಡದೇವ ವೀರೇಶ ಒಬ್ಬರ ನಾವು ಹಾಗೆ ಮಾಡಬಾರದು. ನೀಲಕಂಠ ಸ್ವರೂಪರಾದಂತಹ ಶ್ರೀ ಚಿಕ್ಕೇನಕೊಪ್ಪದ ಚೆನ್ನಮೇದ ಶರಣರು ಆಗಮಿಸಿದ್ದಾರೆ. ಬೇಗನೆ ಬಾಗಿಲು ತೆಗೆಯಿರಿ. ಇದೇನು ನೀಲಕಂಠ ಸ್ವರೂಪರೇ? ಆ ನೀಲಕಂಠನು ನಿನಗೆ ಗೊತ್ತಿಲ್ಲವೇ? ವಿಷಪಾನ ಮಾಡಿರುವನು. ಆ ವಿಷವು ಭೂಮಿಯಲ್ಲಿ ಬಿದ್ದರೆ ಲೋಕ ಸಹಿತ ಉಳಿಯುವಂತಿಲ್ಲ. ಆ ನಮ್ಮ ಶರಣರು ಮಧ್ಯರಾತ್ರಿಯಲ್ಲಿ ಬರುವವರಲ್ಲ. ಬಹುತೇಕ ಈಗ ಬಂದವರು ಯಾವುದೋ ಸುಡುಗಾಡು ಸಿದ್ಧರಾಗಿರಬಹುದು. ಆದ್ದರಿಂದ ನಿಮ್ಮ ಬಗ್ಗೆ ನಮಗೆ ಬಹಳ ಅನುಮಾನ ಬಂದಿದೆ. ಆದ್ದರಿಂದ ನೀವು ನಮ್ಮನ್ನು ಕಾಡದೆ ನಮ್ಮ ನಿದ್ದೆಯನ್ನು ಸುಮ್ಮನೆ ಹಾಳು ಮಾಡಬೇಕು. ನಾವು ಇಂಥ ಅಪರಾತ್ರಿ ವೇಳೆಯಲ್ಲಿ ಬಾಗಿಲನ್ನು ತೆಗೆಯುವುದಿಲ್ಲ. ದಯಮಾಡಿ ನೀವು ಇತ್ತ ಕಡೆ ಸ್ವಲ್ಪ ಚಿತ್ತುಕೊಟ್ಟು ಕೇಳಿರಿ. ವಿಕಾರ ಜ್ಞಾನಿಗಳು, ತ್ರಿಲೋಕ ಸಂಚಾರಿಗಳು, ವಿವಿಧ ದಾಸೋಹ ಮೂರ್ತಿಗಳು ಆದ ನಮ್ಮ ಚೆನ್ನಮೇದ ಶರಣರು ನಾಡಿನಲ್ಲಿ ಧರ್ಮೋದ್ಧಾರಕ್ಕಾಗಿ ಹೊಂಬಳ, ಗದಗ, ರೋಣ, ಜಗದೀಶರು, ಅರವಣಿಸಿ, ಬಾಗಲಕೋಟೆ, ಸಂಗಾಳ, ಕದಡಿ, ಹೊನ್ನಾಪುರ, ಹೊಳೆಯಾಲೂರು, ಗಂಗಾವತಿ, ಆಂಧ್ರ, ಬಳ್ಳಾರಿ, ಹಿರೇಬಗನಾಳ, ಹರಪನಹಳ್ಳಿ, ಹಡಳ್ಳಿ, ಕೊಟ್ಟೂರು, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ ಹೀಗೆ ಅನೇಕ ಧರ್ಮಕ್ಷೇತ್ರಕ್ಕೆ ಅನೇಕ ಗ್ರಾಮಗಳಿಗೆ ಪ್ರಯಾಣ ಮಾಡಿ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಪ್ರಯಾಣ ಮಾಡಿ ಆಯಾ ಭಕ್ತರಿಗೆ ಧರ್ಮೋಪದೇಶ ಮಾಡಿ ಈಗ ಇಲ್ಲಿಗೆ ಬರಬೇಕಾಗಿದೆ. ಈ ವೇಳೆ ಆಯಿತು. ಆದ್ದರಿಂದ ದಯಮಾಡಿ ತಾವು ಬೇಗನೆ ಬಾಗಿಲು ತೆಗೆಯಿರಿ.
ನೀವು ಹೇಳುವುದು ಸತ್ಯವಾದರೆ ನಮ್ಮ ಚನ್ನವೀರ ಸೇವಕರು ದಯಮಾಡಿಸಿದ್ದಾರೆಂದು ಹೇಳುತ್ತಿದ್ದೀರಲ್ಲ, ಆದರೆ ಅವರು ಒಬ್ಬರೇ ಬಂದಿದ್ದಾರಲ್ಲ, ಅವರ ಸಂಗಡ ಶಿಷ್ಯ ಸಮೂಹ ಎಲ್ಲಿದೆ, ವಾದ್ಯ ಸಮೂಹ ಎಲ್ಲಿದೆ? ಅದರಂತೆ ನಗಾರಿ, ನವಬತ್ತು, ಜಾಗಟೆ, ಕಹಳೆ, ಅನೇಕ ವಾದ್ಯಗಳು ಶರಣರ ಸಂಗಡ ಇರಬೇಕಲ್ವಾ? ಇದು ನಮಗೆ ದೊಡ್ಡ ಅನುಮಾನ ಆಗಿದೆ. ಆದ್ದರಿಂದ ನಾವು ಬಾಗಿಲನ್ನು ತೆಗೆಯುವುದಿಲ್ಲ. ನೀವು ಕೇಳಿದ ಎಲ್ಲ ವೈಭವ, ಭಕ್ತ ಸಮೂಹ, ವಾದ್ಯ ಸಮೂಹದೊಂದಿಗೆ ದಯಮಾಡಿಸಿದ್ದಾರೆ. ಬೇಗನೆ ಬಾಗಿಲು ತೆಗೆಯಿರಿ. ಹೌದು, ನೀವು ಹೇಳಿದ್ರಿ, ನಮಗೆ ಕಾಣಿಸಬೇಕಲ್ಲ, ಸರಿಯಾಗಿ ಕೇಳಬೇಕಲ್ಲ. ನೀವು ಕದ ಮುಚ್ಚಿದ್ದರಿಂದ ನಿಮಗೆ ಕಾಣುವುದಿಲ್ಲ. ಆದ್ದರಿಂದ ಕದ ತೆಗೆದು ನೋಡಿದರೆ ಸರ್ವವೂ ಕಾಣಬಹುದು. ನೋಡಿರಿ, ಹೆಚ್ಚಿಗೆ ವಾದಿಸುವುದರಿಂದ ಪ್ರಯೋಜನವಿಲ್ಲ. ನಿಮ್ಮ ವಾದ್ಯಗಳಿಗೆ ನಾದ ಸ್ವರಗಳಿಲ್ಲವೇ? ನಿಮ್ಮ ವಾದ್ಯಗಳ ನಾದ ಸ್ವರಗಳನ್ನು ಚೆನ್ನಾಗಿ ಬಾರಿಸಿ ತೋರಿಸಿರಿ. ನಮಗೆ ಕಾಣಿಸುತ್ತಿದ್ದರೂ ಕೇಳಲಿಕ್ಕೆ ಕಿವಿಗಳಿವೆ. ಆದ್ದರಿಂದ ವಾದ್ಯವನ್ನು ಬೇಗನೆ ಬಾರಿಸಿ ತೋರಿಸಿರಿ. ನಿಮ್ಮ ವಾದ್ಯಕ್ಕೆ ನಾದ ಸ್ವರಗಳು ಇದ್ದರೆ ಬೇಗನೆ ಬಾರಿಸಿರಿ. ಹೇಳಿರಿ, ಬಾರಿಸಿ ತೋರಿಸಿರಿ. ಈಗಲಾದರೂ ಬಾಗಿಲನ್ನು ತೆಗೆಯಿರಿ. ನೀವು ಬಾರಿಸಿದ ವಾದ್ಯದ ಸಪ್ಪಳಗಳು ನಮಗೆ ಸರಿಯಾಗಿ ಕೇಳಲಿಲ್ಲ. ಜೋರಾಗಿ ಬಾರಿಸಿ ತೋರಿಸಿರಿ. ಹಾಗೆಯೇ ಈಗಲಾದರೂ ತಾವು ಬಾಗಿಲನ್ನು ತೆಗೆಯಬಹುದಲ್ಲ? ಕ್ಷಮಿಸಿ. ಸಿದ್ಧರವರು ಪ್ರಸಿದ್ಧರಾದ ಪರಶಿವನ ಸ್ವರೂಪಿಯಾದ ಶ್ರೀ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರೇ, ನಾನು ತಿಳಿಯದೆ ಅರಿಯದೆ ಅಜ್ಞಾನದಿಂದ ವಿವಾದ ಮಾಡಿ ಇಲ್ಲಿಯವರೆಗೆ ಬಾಗಿಲನ್ನು ನಿಲ್ಲಿಸಿ ಮಹಾ ಅಪರಾಧ ಮಾಡಿದ್ದೇನೆ. ಆದ್ದರಿಂದ ನನ್ನಿಂದಾದ ತಪ್ಪನ್ನು ಮನ್ನಿಸಿ ನನ್ನನ್ನು ಕಾಪಾಡಿ ಆಶೀರ್ವದಿಸಬೇಕು ದೇವ. ಪ್ರಭುವೇ, ಭಕ್ತರನ್ನು ಕಾಪಾಡು ದೇವ. ಎಲ್ಲ ಭಕ್ತರ ಕಷ್ಟಗಳನ್ನು ಹೋಗಲಾಡಿಸಿ ಕಾಪಾಡಿ ಅವರನ್ನು ಸನ್ಮಾರ್ಗದಲ್ಲಿ ನಡೆಸಬೇಕು ಪ್ರಭು. ಸರ್ವರಿಗೂ, ರೈತ ಬಾಂಧವರಿಗೂ ಮಳೆ ಬೆಳೆ ಚೆನ್ನಾಗಿ ಆಶೀರ್ವಾದ ಮಾಡಿ ಕೊಡು ತಂದೆ. ಪ್ರಭು, ದಯಮಾಡಿ ಒಳಗೆ ಆಗಮಿಸಿ. ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ, ಚನ್ನವೀರೇಶ್ವರ ಮಹಾರಾಜ್ ಕಿ ಜೈ, ಶಿವಶಂಕರೇಶ್ವರ ಮಹಾರಾಜ್ ಕಿ ಜೈ, ಕೇರಳೇಶ್ವರ ಪಾರ್ವತೀಶ್ವರ
ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಶ್ರೀನಿವಾಸಾಯ ಮಂಗಲಂ ಮರುಳ ಸಿದ್ಧವಾಸ ಶ್ರೀನಿವಾಸಾಯ ಮಂಗಲಂ ಮರುಳ ಮಹಾದೇವ ಗುರಸಿದ್ದೇಶ್ವರ ಮಹಾರಾಜ ಕಿ ದೇವರ ಚಂದ್ರವೀರ ಮಹಾರಾಜ ಕಿ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.